ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ಕೊಡ್ತೀನಿ 14ನೇ ತಾರೀಕು ಅಂತ ಹೇಳಿದರು. ಆದರೆ ದಿಢೀರ್ ಅಂತ ಇವತ್ತೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರಿ, ಇಂತಹ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ಅಂತ ಸರ್? ಗೊತ್ತಿಲ್ಲ. ನಾನು ಇಲ್ಲಿ ಕುತ್ಕೊಂಡಿದ್ದೆ, ಚೀಫ್ ಮಿನಿಸ್ಟರು ಅವರು ಅಧ್ಯಕ್ಷರು ಬೇರೆ ಬೇರೆ ಎಲ್ಲ ಬಂದು ರಾಜೀನಾಮೆ ಕೊಡಿ ಇನ್ನೊಂದು ಕೊಡಿ ಅಂದರು. 14ನೇ ತಾರೀಕು ಕೊಡೋದು ನಾನು ಅನೌನ್ಸ್ ಮಾಡೀನಿ, ಅಲ್ಲೇ ಕೊಡ್ತೀನಿ ಸದನದಲ್ಲಿ ಅಂತ ಹೇಳಿದೆ. ಅವರಿಲ್ಲ, ಇಲ್ಲೇ ಇನ್ನೂ ಈಗ ಕೊಡಬೇಕು ಅಂದರು. ಮತ್ತೇನು ಮಾಡೋಕ್ಕೆ ಅನಿವಾರ್ಯ ಕೊಟ್ಟೆ ರಾಜೀನಾಮೆ. ಸರ್, ಈಗ ನೀವು ಮುಖ್ಯಮಂತ್ರಿ ಮನೆಗೆ ಹೋಗಿದ್ರಿ, KPCC ಅಧ್ಯಕ್ಷರು ನಿಮ್ಮನ್ನು ಭೇಟಿಯಾಗಿದ್ರು, ನೀವು ಹೇಳಿದ್ರಿ ಅವರಿಗೆ 14ನೇ ತಾರೀಕು ಕೊಡ್ತೀನಿ ಅಂತ. ಮತ್ತೆ ಇಷ್ಟು ಆತರ ಯಾಕೆ ಮಾಡಿದ್ರು ಅಂತ, ಇವತ್ತೇ ರಾಜೀನಾಮೆ ಬೇಕು ಅಂತ ಯಾಕೆ ಆತರ ಮಾಡಿದ್ರು? ನನಗೆ ಯಾಕೆ ಮಾಡಿದ್ರು ಗೊತ್ತಿಲ್ಲ. ನನಗೂ ಅದೊಂದು ಸ್ವಲ್ಪ ಬೇಸರ ಆಯ್ತು. ಯಾಕೆ ಕೇಳಿದ್ರು ಅನ್ನೋದು ನನಗೆ ಅರ್ಥ ಆಗೋದು. ಕೊಡ್ತೀನಿ ಅಂತೇಳಿ ನಿಮ್ಮ ಮಾಧ್ಯಮದಾಗ ಹೇಳಿದ್ನಿ, ಎಲ್ಲ ಕಡೆ ಬಂದಿತ್ತು. ಮತ್ತು ಇವತ್ತು ರಾಜೀನಾಮೆ ಬೇಕಂದ್ರು, ಮತ್ತು ಅನಿವಾರ್ಯವಾಗಿ ನಾನು ಕೊಟ್ಟೆ. ಮತ್ತು ಇವತ್ತು ನಿಮ್ಮ ಕಚೇರಿಗೆ CM ಕೂಡ ಬಂದಿದ್ರು, KPCC ಅಧ್ಯಕ್ಷರು ಕೂಡ ಬಂದಿದ್ರು. ಏನು ಹೆಚ್ಚು ಒತ್ತಡ ಹೇರಿದ್ರು ನಿಮ್ಮ ಮೇಲೆ, ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಏನಂತ? ಕೊಡಲೇಬೇಕಲ್ಲ, ರಾಜೀನಾಮೆ ಕೊಡಂದ್ರು ನಾನು ಕೊಟ್ಬಿಟ್ಟೆ. ಇಷ್ಟ ಏನು ನಾನು ಮಾತಾಡೋಕೆ ಹೋಗಲಿಲ್ಲ. 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿಲ್ಲ ಅಂದೆ. ಇಲ್ಲ ಈಗ ಕೊಡ್ರಿ ಅಂದರು, ಕೊಟ್ಟೆ. ಏನು ಒತ್ತಡನೂ ಇಲ್ಲ, ನಾನು ಏನು ಮಾತಾಡಲಿಲ್ಲ. ಹೆಂಗೆ ಕೊಡೋದಿತ್ತು ಕೊಟ್ಟಿನಿ, ಆವಾಗ ಕೊಡೋದು ಇವಾಗ ಕೊಟ್ಟಿನಿ ಇಷ್ಟು. ಮತ್ತೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು ಅಂತ ಬೇರೆ ಇದ್ರೆ ಅವೆಲ್ಲ ಯಾಕೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ನಿರ್ಧಾರ ಮಾಡಿದ್ರು? ನಾನು ಇದನ್ನೆಲ್ಲ ಅದನ್ನು 14ಕ್ಕೆ ಅಂದ್ರೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವತ್ತೇ ಹೇಳಿ. ನಾನು ಅದು ಚರ್ಚೆ ಮಾಡಬಾರ್ದು, ಕಾರಣ ಅದನ್ನು ಬೆಳೆಸಬಾರ್ದು ಅನ್ನೋದಕ್ಕೆ 14ನೇ ತಾರೀಕು ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ರಾಜೀನಾಮೆ ಕೊಡುವಂತ ಅದನ್ನು ತೀರ್ಮಾನ ಮಾಡಿದ್ದೆ. ದಿಢೀರ್ನ ಇವತ್ತು ಕೇಳಿದ್ರು ಕೊಟ್ಟಿನಿ ಅಷ್ಟು. ಈ ಮಧ್ಯೆ BJP ನಾಯಕರುಗಳು ಕೂಡ ನಿಮ್ಮನ್ನು ಭೇಟಿ ಮಾಡಿದ್ರು. ಹೊರಟ್ಟಿ ಅವರು ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ಸದನದಲ್ಲಿ ಚರ್ಚೆ ಆಗಲಿ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಮತ್ತು AICCಯಿಂದ ಸಭಾಧ್ಯಕ್ಷರ ನೇಮಕದ ಆದೇಶವನ್ನು ಲೆಟರ್ನ ಕಳಿಸ್ತಾರೆ, ಉಪಸಭಾಪತಿಗಳ ಲೆಟರ್ನ ಕಳಿಸ್ತಾರೆ, ಅಂದರೆ ನೇಮಕ ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಿತ್ತು. ನೀವು ಆ ಸಂದರ್ಭದಲ್ಲಿ ನೀವು ಸಭಾಪತಿಗಳಾಗಿ ಇರಬೇಕು ಅನ್ನುವಂಥದ್ದು BJP ನಾಯಕರು ಹೇಳ್ತಿದ್ರು. ಏನು ಮಾಡಾಗತ್ತೆ, ಅನಿವಾರ್ಯ ಒಂದೊಂದು ಸಾರಿ ಬರ್ತಾವ. ಈ ಪರಿಸ್ಥಿತಿ ನಿರ್ಮಾಣ ಆದಕ್ಕೆ ಅದು ಏನು ಮಾಡೋಕ್ಕೆ ಬರಲಿಲ್ಲ. ನಮ್ಮ ಬಿಹಾಯ್ ಮೈ ಕಂಟ್ರೋಲ್ ಹೋಯ್ತು, ಅದಕ್ಕೆ ನಾವು ಸುಮ್ಮ ಕೊಟ್ಬೇಕು. ಈಗ ರಾಜೀನಾಮೆಯನ್ನು ಕೊಟ್ಟಿದ್ದೀರಿ ಸರ್, ಮುಂದೆ ಏನು ಸರ್? ಈಗ ನೀವು ಮುಂದೇನು ಮಾಮೂಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಐತಿ, ನಮ್ಮದು 4 ಜಿಲ್ಲೆ ಅದಾವೆ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ. ಕೆಲಸ ಮಾಡ್ತೀನಿ, ಇರ್ತೀನಿ, ಸದನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಜೊತೆ ಏನಾರು ಮಾತಾಡಿದ್ರು ಸರ್ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ? ನಿಮ್ಮ ಆತ್ಮೀಯರು, ನಿಮ್ಮ ಸಮಕಾಲೀನರು ಕೇಳೀನಿ, ಹಿಂಗೆ ರಾಜೀನಾಮೆ ಕೇಳ್ಯಾರಂದೆ, ರಾಜೀನಾಮೆ ಕೊಡಂದಾರ ಮುಖ್ಯಮಂತ್ರಿ ಅಂತ. ಆಯ್ತು ಕೊಟ್ಬಿಡು ಅಂತ ಹೇಳಿದ್ರು, ಕೊಟ್ಟು. ಇದು ಬಸವರಾಜ ಹೊರಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.